ಕಿಚ್ಚ ಸುದೀಪ್ರ 30 ವರ್ಷಗಳ ಸಿನಿಮಾ ಪಯಣವನ್ನು ಆಚರಿಸುತ್ತಿರುವ ಸಿಡಿಪಿ ಬಿಡುಗಡೆ. ಸೆಲೆಬ್ರಿಟಿಗಳ ಪರಿಚಯ. ಕನ್ನಡ ಚಿತ್ರರಂಗದ ಬಾದ್ಶಾ ಎಂದೇ ಕರೆಯಲ್ಪಡುವ ಕಿಚ್ಚ ಸುದೀಪ್ ಅವರ 30 ವರ್ಷಗಳ ಸಿನಿಮಾ ಪಯಣವನ್ನು ಆಚರಿಸುವ ಸಲುವಾಗಿ ವಿಶೇಷ ಸಿಡಿಪಿ ಕಾಮನ್ ಡಿಸ್ಪ್ಲೇ ಪಿಕ್ಚರ್ ಬಿಡುಗಡೆ ಮಾಡಲು ಹಲವು ಸೆಲೆಬ್ರಿಟಿಗಳು ಮುಂದಾಗಿದ್ದಾರೆ. ಇದು ಸುದೀಪ್ ಅವರ ಅಭಿಮಾನಿಗಳಿಗೆ ದೊಡ್ಡ ಹಬ್ಬದಂತೆಯೇ ಇದೆ. ಈ ಸಿಡಿಪಿಯನ್ನು ಬಿಡುಗಡೆ ಮಾಡುತ್ತಿರುವ ಪ್ರತಿಯೊಬ್ಬ ಸೆಲೆಬ್ರಿಟಿಯೂ ಚಿತ್ರರಂಗದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಸುದೀಪ್ ಅವರೊಂದಿಗೆ ಕೆಲವು ಸಂಬಂಧಗಳನ್ನು ಹೊಂದಿದ್ದಾರೆ. ಡಾ. ಶಿವರಾಜ್ಕುಮಾರ್ ಸರ್. ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಎಂದು ಪ್ರಸಿದ್ಧರಾದ ಡಾ. ಶಿವರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಪುತ್ರರಾದಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಆನಂದ್, ಜನುಮದ ಜೋಡಿ, ಭೂಮಿ ತಾಯಿ ಚೊಚ್ಚಲ ಮಗಳು ಮುಂತಾದ ಅನೇಕ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಸ್ನೇಹಿತರಾಗಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಶಿವಣ್ಣ ಸುದೀಪ್ ಅವರನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತಾರೆ ಮತ್ತು ಅವರ ಸಿನಿಮಾ ಪಯಣವನ್ನು ಶ್ಲಾಘಿಸಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ಸರ್. ಬಾಲಿವುಡ್ನ ಪ್ರಸಿದ್ಧ ನಿರ್ದೇಶಕರಾದ ರಾಮ್ ಗೋಪಾಲ್ ವರ್ಮಾ ಅವರು ಶಿವ, ಸತ್ಯ, ಕಂಪನಿ ಮುಂತಾದ ಥ್ರಿಲ್ಲರ್ ಚಿತ್ರಗಳಿಗೆ ಹೆಸರುವಾಸಿ. ಸುದೀಪ್ ಅವರನ್ನು ಫೂಂಕ್ ಮತ್ತು ರಕ್ತಚರಿತ್ರ ಚಿತ್ರಗಳಲ್ಲಿ ನಿರ್ದೇಶಿಸಿದ್ದಾರೆ. ಇದರಿಂದ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಲ್ಪಟ್ಟರು. ಆರ್ಜಿವಿ ಸುದೀಪ್ ಅವರ ನಟನಾ ಕೌಶಲವನ್ನು ಹಲವು ಬಾರಿ ಪ್ರಶಂಸಿಸಿದ್ದಾರೆ. ಸುನೀಲ್ ಶೆಟ್ಟಿ ಸರ್. ಬಾಲಿವುಡ್ನ ಆಕ್ಷನ್ ಹೀರೋ ಸುನೀಲ್ ಶೆಟ್ಟಿಯವರು ಬಾರ್ಡರ್, ಮೊಹ್ರಾ, ಧಡ್ಕನ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರೊಂದಿಗೆ ಪೈಲ್ವಾನ್ ಚಿತ್ರದಲ್ಲಿ ಸಹ ನಟಿಸಿದ್ದಾರೆ. ಇಬ್ಬರು ಫಿಟ್ನೆಸ್ ಮತ್ತು ಆಕ್ಷನ್ ಸೀನ್ಗಳಲ್ಲಿ ಆಸಕ್ತಿ ಹೊಂದಿದ್ದು ಸ್ನೇಹಿತರಾಗಿದ್ದಾರೆ. ಸಾಯಿ ಕುಮಾರ್ ಸರ್. ಪ್ರಸಿದ್ಧ ನಟ ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ಸಾಯಿ ಕುಮಾರ್ ಅವರು ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಪೊಲೀಸ್ ಸ್ಟೋರಿ, ಲಾಕಪ್ ಡೆತ್ ಮುಂತಾದ ಚಿತ್ರಗಳು ಅವರದು. ಸುದೀಪ್ ಅವರ ಚಿತ್ರಗಳಲ್ಲಿ ಕೆಲವು ಡಬ್ಬಿಂಗ್ ಮಾಡಿದ್ದಾರೆ ಮತ್ತು ಉದ್ಯಮದಲ್ಲಿ ಗೌರವಿಸುತ್ತಾರೆ. ರುಕ್ಮಿಣಿ ವಸಂತ. ಯುವ ನಟಿ ರುಕ್ಮಿಣಿ ವಸಂತ ಅವರು ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಮೂಲಕ ಪ್ರಸಿದ್ಧರಾದರು. ಕನ್ನಡ ಚಿತ್ರರಂಗದಲ್ಲಿ ಉದಯೋನ್ಮುಖ ತಾರೆಯಾಗಿದ್ದಾರೆ. ಸುದೀಪ್ ಅವರ ಸಿನಿಮಾ ಪಯಣದಿಂದ ಪ್ರೇರಣೆ ಪಡೆದು ಅವರ ಅಭಿಮಾನಿಯಾಗಿದ್ದಾರೆ. ಧ್ರುವ ಸರ್ಜಾ. ಧ್ರುವ ನಟ ಧ್ರುವ ಸರ್ಜಾ ಅವರು ಅರ್ಜುನ್ ಸರ್ಜಾ ಅವರ ಸೋದರಳಿಯ. ಭರ್ಜರಿ, ಪೊಗರು ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಸಹೋದ್ಯೋಗಿಗಳು ಮತ್ತು ಹಲವು ಈವೆಂಟ್ಗಳಲ್ಲಿ ಭಾಗಿಯಾಗಿದ್ದಾರೆ. ಜೆನೆಲಿಯಾ ಡಿಸೋಜಾ. ಪ್ರಸಿದ್ಧ ನಟಿ ಜೆನೆಲಿಯಾ ಅವರು ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಾಂಬೆ, ಬಾಯ್ಸ್ ಮುಂತಾದ ಹಿಟ್ಗಳು. ಸುದೀಪ್ ಅವರೊಂದಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದು ಅವರನ್ನು ಶ್ಲಾಘಿಸಿದ್ದಾರೆ. ನಂದಿತಾ ಶ್ವೇತಾ. ನಟಿ ನಂದಿತಾ ಶ್ವೇತಾ ಅವರು ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರ ಈಗ ಚಿತ್ರದಲ್ಲಿ ಸಹ ನಟಿಸಿದ್ದಾರೆ. ಇದರಿಂದ ಇಬ್ಬರ ನಡುವೆ ಉತ್ತಮ ಸಂಬಂಧವಿದೆ. ಪ್ರಶಾಂತ್ ವರ್ಮಾ ಸರ್. ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರು ಹನುಮಾನ್ ಚಿತ್ರದ ಮೂಲಕ ಪ್ರಸಿದ್ಧರಾದರು. ತೆಲುಗು ಚಿತ್ರರಂಗದಲ್ಲಿ ಸೂಪರ್ ಹೀರೋ ಚಿತ್ರಗಳನ್ನು ನಿರ್ದೇಶಿಸುತ್ತಾರೆ. ಸುದೀಪ್ ಅವರ ಸಿನಿಮಾ ಸ್ಟೈಲ್ನಿಂದ ಪ್ರಭಾವಿತರಾಗಿದ್ದಾರೆ. ನಭಾ ನಟೇಶ್. ನಟಿ ನಭಾ ನಟೇಶ್ ಅವರು ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದು ಅವರ ಕೆರಿಯರ್ಗೆ ದೊಡ್ಡ ಬೂಸ್ಟ್ ನೀಡಿತು. ಸಾನ್ವಿ ಶ್ರೀವಾಸ್ತವ. ಯುವ ನಟಿ ಸಾನ್ವಿ ಶ್ರೀವಾಸ್ತವ ಅವರು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿಯಾಗಿ ಅವರ ಪಯಣವನ್ನು ಆಚರಿಸುತ್ತಿದ್ದಾರೆ. ಯಶಾ ಶಿವಕುಮಾರ್. ನಟಿ ಯಶಾ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಉದಯೋನ್ಮುಖ ತಾರೆ. ಸುದೀಪ್ ಅವರ ಚಿತ್ರಗಳಿಂದ ಪ್ರೇರಣೆ ಪಡೆದಿದ್ದಾರೆ. ತರಣ್ ಸುಧೀರ್. ನಟ ಮತ್ತು ನಿರ್ದೇಶಕ ತರಣ್ ಸುಧೀರ್ ಅವರು ಕನ್ನಡ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಸುದೀಪ್ ಅವರೊಂದಿಗೆ ಉದ್ಯಮದಲ್ಲಿ ಸ್ನೇಹ ಹೊಂದಿದ್ದಾರೆ. ಯೋಗರಾಜ್ ಭಟ್. ಪ್ರಸಿದ್ಧ ಕನ್ನಡ ನಿರ್ದೇಶಕ ಮತ್ತು ಸಾಹಿತ್ಯಕಾರ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ, ಗಾಳಿಪಟ ಮುಂತಾದ ಚಿತ್ರಗಳಿಗೆ ಹೆಸರುವಾಸಿ. ಸುದೀಪ್ ಅವರ ಚಿತ್ರಗಳಿಗೆ ಕೆಲವು ಹಾಡುಗಳನ್ನು ಬರೆದಿದ್ದಾರೆ ಮತ್ತು ಅವರ ನಟನೆಯನ್ನು ಶ್ಲಾಘಿಸಿದ್ದಾರೆ. ಇಬ್ಬರು ಕನ್ನಡ ಚಿತ್ರರಂಗದಲ್ಲಿ ಗೌರವಾನ್ವಿತ ಸಂಬಂಧ ಹೊಂದಿದ್ದಾರೆ. ಭವನಾ ರಾವ್. ನಟಿ ಭವನಾ ರಾವ್ ಅವರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರ ಸಿನಿಮಾ ಪಯಣದ ಅಭಿಮಾನಿಯಾಗಿದ್ದಾರೆ. ಸಿಂಪಲ್ ಸುನಿ. ನಿರ್ದೇಶಕ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ, ಬಹದ್ದೂರ್ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಸುದೀಪ್ ಅವರೊಂದಿಗೆ ಕನ್ನಡ ಉದ್ಯಮದಲ್ಲಿ ಸಹೋದ್ಯೋಗಿ. ದೇವಿಶ್ರೀ ಪ್ರಸಾದ್. ಪ್ರಸಿದ್ಧ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಅವರು ತೆಲುಗು ಮತ್ತು ತಮಿಳು ಚಿತ್ರಗಳಿಗೆ ಹಿಟ್ ಸಂಗೀತ ನೀಡಿದ್ದಾರೆ. ಸುದೀಪ್ ಅವರ ರನ್ನ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಮತ್ತು ಅವರೊಂದಿಗೆ ಕೆಲಸ ಮಾಡಿದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಎಂಜಿ ಶ್ರೀನಿವಾಸ್. ನಿರ್ದೇಶಕ ಮತ್ತು ನಟ ಎಂಜಿ ಶ್ರೀನಿವಾಸ್ ಅವರು ಶ್ರೀನಿವಾಸ ಕಲ್ಯಾಣ ಮುಂತಾದ ಚಿತ್ರಗಳನ್ನು ಮಾಡಿದ್ದಾರೆ. ಸುದೀಪ್ ಅವರನ್ನು ಶ್ಲಾಘಿಸುತ್ತಾರೆ. ಬೃಂದಾ ಆಚಾರ್ಯ ಅವರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರ ಸಿನಿಮಾ ಪಯಣದ ಅಭಿಮಾನಿಯಾಗಿ ಸಿಡಿಪಿ ಬಿಡುಗಡೆ ಮಾಡುತ್ತಿದ್ದಾರೆ. ರಾಧಿಕಾ ಚೇತನ್. ನಟಿ ರಾಧಿಕಾ ಚೇತನ್ ಅವರು ಉಂಡೆ ನಮ್ಮ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರ ಸಿನಿಮಾ ಜರ್ನಿಯನ್ನು ಆಚರಿಸುತ್ತಿದ್ದಾರೆ. ಶಶಾಂಕ್. ನಿರ್ದೇಶಕ ಶಶಾಂಕ್ ಅವರು ಕೃಷ್ಣನ್ ಲವ್ ಸ್ಟೋರಿ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ.
ಸುದೀಪ್ ಅವರೊಂದಿಗೆ ಉದ್ಯಮದಲ್ಲಿ ಸ್ನೇಹಿತರು. ಚೇತನ್ ಜೇಮ್ಸ್. ನಟ ಚೇತನ್ ಜೇಮ್ಸ್ ಅವರು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಅವರ ಪಯಣದ ಅಭಿಮಾನಿ. ಶೈನ್ ಟಾಮ್ ಚಾಕೋ. ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಅವರು ದಾಸರ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುದೀಪ್ ಅವರೊಂದಿಗೆ ಕ್ರಾಸ್ ಇಂಡಸ್ಟ್ರಿ ಗೌರವ ಹೊಂದಿದ್ದಾರೆ. ಈ ಸೆಲೆಬ್ರಿಟಿಗಳೆಲ್ಲರೂ ಸುದೀಪ್ ಅವರ 30 ವರ್ಷಗಳ ಸಾಧನೆಯನ್ನು ಗೌರವಿಸುತ್ತಾ ಸಿಡಿಪಿ ಬಿಡುಗಡೆ ಮಾಡುತ್ತಿರುವುದು ಅಭಿಮಾನಿಗಳಿಗೆ ದೊಡ್ಡ ಸಂತಸ ನೀಡುತ್ತದೆ. ಮುಂದೆಯೂ ಹಲವು ಸೆಲೆಬ್ರಿಟಿಗಳು ಸೇರಬಹುದು ಎಂದು ಹೇಳಲಾಗಿದೆ. ಕಿಚ್ಚ ಸುದೀಪ್ ಅವರ ಸಿನಿಮಾ ಪಯಣ ಮುಂದುವರಿಯಲಿ, ಹೊಸ ಸಾಧನೆಗರು ಸಿಗಲಿ ಎಂದು ಹಾರೈಸೋಣ.